93 ತುಂಬಾ ಕಷ್ಟಪಟ್ಟು ಕಟ್ಟಿದಂತ ಸೊ ಈಗ ನಿಮ್ಮದೇ ಹೆಸರಿನಲ್ಲಿ ಒಂದು ಬ್ರ್ಯಾಂಡ್ ಇದು ಮಾಡ್ಕೊತಾ ಇರೋದು ಅದೊಂದು ಜರ್ನಿ ಇದೆಯಲ್ಲ ಎಷ್ಟು ಖುಷಿ ಕೊಡ್ತಾ ಇದೆ. ನಾವು ಆರ್ಟಿಸ್ಟ್ ಆಗಿರೋದ್ರಿಂದ ನಮಗೆ ಬೇರೆ ವಿಚಾರಗಳನ್ನ ಯೋಚನೆ ಮಾಡೋದಕ್ಕೆ ಒಂದು ಎಕ್ಸ್ಟ್ರಾ ಟೈಮ್ ಬೇಕಾಗತ್ತೆ. ಬೇಸಿಕ್ಲಿ ಒಂದು ಔಟ್ಲೆಟ್ ಏನೇ ಅದು ಕಿಚನೇ ಆಗಬೇಕು ಅಥವಾ ನಮ್ಮದೇ ಒಂದು ಬ್ರ್ಯಾಂಡ್ ಆಗಬೇಕು ಅಂತ ಏನಿಲ್ಲ, ಒಂದು ಸಣ್ಣದೇನಾದರೂ ಮಾಡ್ಬೇಕಂದ್ರೂ ನಮ್ಮ ಒಂದು ಈ ಆರ್ಟಿಸ್ಟ್ ಮೆಂಟಾಲಿಟಿಯಿಂದ ಹೊರಗೆ ಬಂದು ಅದಕ್ಕೆ ಅಂತ ಒಂದಷ್ಟು ಟೈಮ್ನ ಎತ್ತಿಟ್ಟು ಅದಕ್ಕೆ ಹೋಮ್ವರ್ಕ್ ಮಾಡಿ, ಬಿಕಾಸ್ ಅದ್ರ ಬಗ್ಗೆ ಜಾಸ್ತಿ ನಮಗೆ ನಾಲೆಜ್ ಇರಲ್ಲ. ಆ್ಯಂಡ್ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರ್ಗೆ ಹೇಗಿರುತ್ತೆ ಅಂತಂದರೆ 24 hours ಅಲ್ಲೇ ಕಳೆದೋಗುತ್ತೆ. ಸೊ ನಾವು ಬೇರೆದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ತುಂಬ ಟೈಮ್ ಬೇಕು. ಆ್ಯಂಡ್ ಆಲ್ಸೋ ನಮ್ಮ ಒಂದು ವರ್ಕ್ ಹೇಗಿರುತ್ತೆ ಅಂತಂದರೆ ಇಟ್ಸ್ ನಾಟ್ ಪರ್ಮನೆಂಟ್. ಡಿಮ್ಯಾಂಡ್ ಇರ್ತಾ ಚೆನ್ನಾಗಿರುತ್ತೆ, ಡಿಮ್ಯಾಂಡ್ ಇಲ್ವಾ ಆರಾಮಾಗಿ ಮನೇಲಿ ಇರ್ತಾರೆ, ದುಡ್ಡು ಕೊಟ್ಟರು ಕೊಡಲಿಲ್ಲ ಅಂದರೆ ಇಲ್ಲ. ಆ ಥರದ ಎಕ್ಸ್ಪೀರಿಯನ್ಸಸ್ ನಂತರ ಬಹಳಷ್ಟು ಆರ್ಟಿಸ್ಟ್ಗಳಿಗಾಗಿರುತ್ತೆ. ಸೊ ನಮ್ಗಳಿಗೆ ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಅನ್ನೋದು ಬೇಕಾಗುತ್ತೆ. ಆ ಒಂದು ಪ್ಲ್ಯಾನಿಂದ ಬೇರೆ ಏನಾದರೂ ಒಂದು ಮಾಡಬೇಕು ಅಂತಾಯಿತು. ಬಟ್ ಒಂದು ಬ್ರ್ಯಾಂಡ್ ಅಂತ ನಾವು ಕ್ರಿಯೇಟ್ ಮಾಡಬೇಕು ಅಂತಂದರೆ ತುಂಬ ಟೈಮ್ ಬೇಕಾಗುತ್ತೆ. ಇಟ್ಸ್ ನಾಟ್ ಈಸಿ. ಸೊ ಅಷ್ಟರಲ್ಲಿ ಒಂದು ಕೆಲಸ ಮಾಡೋಣ, ಬ್ರ್ಯಾಂಡ್ ಅಂತ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಪುಟ್ಟದೇನಾದರೂ ಒಂದು ಮಾಡೋಣ, ಅದಾದಮೇಲೆ ನಾವು ಜಾಸ್ತಿ ಹೋಮ್ವರ್ಕ್ ಮಾಡಿ ಅದ್ರ ಮೇಲೆ ಅಲ್ಲೊಂಚೂರು ನಾಲೆಜ್ ಬಂದ ಮೇಲೆ ವಿಲ್ ಟೇಕ್ ಅನದರ್ ಸ್ಟೆಪ್ ಅಂತ ಆಯಿತು. ಸೊ ಹಾಗಾಗಿ ಅಪೋಸ್ 93 ಕಿಚನ್ನ ಬೇಸಿಕ್ ಆಗಿ ನಾವು ಓಪನ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಪಾರ್ಟ್ನರ್ಸ್ ಅಂತ ಯಾರೂ ಇರಲಿಲ್ಲ. ಬಿಫೋರ್ ಐ ಸ್ಟೆಪ್ಡ್ ಇನ್ ಟು ಮೈ ಅನದರ್ ಪ್ರಾಜೆಕ್ಟ್ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ರವಿಕಿರಣ್ ಅವ್ರಿಗೆ ಅದನ್ನೆಲ್ಲ ನಾನು ಕೊಟ್ಬಿಟ್ಟು ಹೋಗಿದ್ದೆ. ಸೊ ದ ಹ್ಯಾಂಡಲ್ಡ್ ಇಟ್ ರಿಯಲಿ ವೆಲ್. ಅದನ್ನು ನೀಟಾಗಿ ಕ್ಯಾರಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇವಾಗ ಇಲ್ಲಿ ಒಂದು ಫ್ರಾಂಚೈಸಿ ಬಗ್ಗೆ ನಾವು ಯೋಚನೆ ಮಾಡೋಕ್ಕಾಯಿತು. ದೇ ಟೇಕಿಂಗ್ ಕೇರ್ ಆಫ್ ದ ಥಿಂಗ್ಸ್ ರಿಯಲಿ ವೆಲ್. ಆ್ಯಂಡ್ ನನಗಿಂತ ಸ್ವಲ್ಪ ಜಾಸ್ತಿನೇ ನಾಲೆಜ್ ಇದೆ ಇದ್ರ ಬಗ್ಗೆ ಅಂತ ಹೇಳ್ಬಹುದು. ಬಿಕಾಸ್ ನಮ್ಮ ಇಂಡಸ್ಟ್ರಿ ಥಾಟ್ಸ್ ಟೋಟ್ಲಿ ಡಿಫ್ರೆಂಟ್ ಆಗಿರೋದ್ರಿಂದ ಈಗ ಕುಪಂಡಾಸ್ ಅನ್ನುವಂಥ ಬ್ರ್ಯಾಂಡನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಬಹಳಷ್ಟು ಬರೋದು ಬಾಕಿ ಇದೆ. ಯು ವಿಲ್ ನೋ ಮೋರ್ ಅಬೌಟ್ ಇಟ್. ಅದರಲ್ಲಿ ಮೊದಲನೇದಾಗಿ ನಾವು ಈ ಸಿಲ್ವರ್ ಜ್ಯುವೆಲ್ರಿನ ಲಾಂಚ್ ಮಾಡ್ತೀವಿ ಬಿಕಾಸ್ ಆಫ್ ಮೈ ಹೋಲ್ ಇಂಟ್ರೆಸ್ಟ್. ಸೊ ಜ್ಯುವೆಲ್ರಿ ಬಗ್ಗೆ ನನಗಿರುವಂಥ ಇಂಟ್ರೆಸ್ಟಿಂದಾಗಿ ಬೇರೆ ಏನೋ ಅಂದರೆ ನಾರ್ಮಲ್ ಜ್ಯುವೆಲ್ರೀಸ್ನ ಬಿಡೋದು ಇಟ್ ವಾಸ್ ಈಸಿ. ಬಟ್ ಏನಂದರೆ ಪಿಕ್ ಮಾಡಿ ನಾವು ಸೇಲ್ ಮಾಡಬೇಕಾಗುತ್ತೆ. ನನಗೆ ಅಷ್ಟು ಈಸಿಯಾಗಿ ಯಾವುದೋ ಒಂದು ಕೆಲಸನ ಮಾಡೋದು ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಹೋಮ್ವರ್ಕ್ ಮಾಡಿ ಡಿಸೈನ್ಸ್ ನಮ್ಮದೇ ಇತ್ತು ಅಂತಂದರೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಾವು ಸಿಲ್ವರ್ ಜ್ಯುವೆಲ್ರಿನ ಪಿಕ್ ಮಾಡಿದ್ವಿ. ಆ್ಯಂಡ್ ದರ್ಸ್ ಅ ಲಾಟ್ ಮೋರ್ ಕಮಿಂಗ್ ಅಪ್. ಒಂದಾದ್ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅಂತ ಐ ಆಲ್ವೇಸ್ ಬಿಲೀವ್ ಇನ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್. ಸೊ ಈಗ ಸದ್ಯಕ್ಕೆ ಇದಾಗ್ತದೆ. ಐ ನೀಡ್ ಆಲ್ ಯುವರ್ ಸಪೋರ್ಟ್.